ಈ ಶರ್ಟ್ ಸರಿ ಕಾಣಲ್ರಿ ಪ್ಯಾಂಟಿಗೆ ಅಂತೆಲ್ಲ ಹೇಳಿದೆ. ಅದೆಲ್ಲ ಏನಿಲ್ಲ, ಸುಮ್ಮನೆ ದೇವ್ರ ಥರ ಕೊಡ್ಬೇಕು, ಇಲ್ಲಾಂದರೆ ತಲೆ ಮೇಲೆ ಒಂದು ಕೊಡ್ತೀನಿ ಅಂತೆಲ್ಲ ಹೇಳಿದೆ. ಹ್ಞೂ ಗೊತ್ತು ಕಣ್ರಿ, ಅವತ್ತು ಹಬ್ಬ ಮಾಡಿದ್ದು ನೆನಪೈತೆ ನನಗಿನ್ನೂ ಅಂತೆಲ್ಲ ಹೇಳ್ದೆ. ಏನು ಅದನ್ನೇ ಆಡ್ಕೊಂಡು ನಗ್ತಾಯಿದ್ದಾರೆ. ಇಲ್ಲರಿ ಹಾಗೆಲ್ಲ ಏನೂ ಇಲ್ಲ ಅಂತೆಲ್ಲ ಹೇಳ್ದೆ. ಸರಿ ಅಂತಾಳೆ. ಸರಿ ಸುಮ್ಮ ಕುಂತ್ಕೊಳ್ಳಿ ಅಂತೆಲ್ಲ ಹೇಳಿ ಬಂದು ಈ ಕಡೆ ಫಸ್ಟ್ ನೋವಾಗಿರೋ ಕೈ ಏರಿಸಿ, ಆಮೇಲೆ ಈ ಕಡೆ ಕೈ ಏರಿಸ್ತಾ, ಈ ಕೈ ಏರಿಸಿ ಬಟನ್ನ ತಪ್ಪು ಅಂದರೆ ಹೆಚ್ಚು ಕಡಿಮೆ ಹಾಕಿರ್ತಾರೆ, ಕಡಿಮೆ ಕೆಳಗಿನ ಮೇಲೆ ಹಾಕಿ ಇದು ಮಾಡಿದ. ದೇವ ಅದೆಲ್ಲ ನೋಡಿ ನಗ್ತಾ ಇರ್ತಾನೆ. ನಗ್ತಾ ಇರೋ ಟೈಮಿಗೆ ಪವಿತ್ರ ಇದ್ದು ಎದಕ್ಕೆ ನಗ್ತಾ ಇದ್ದೀರಿ ಅಂತ ಕೇಳಿದಾಗ, ಅದು ಎಷ್ಟು ಚೆನ್ನಾಗಿ ಹಾಕಿದ್ದೀರಿ ಬಟನು ನೋಡಿ ಶರ್ಟ್ಗೆ ಅಂತೆಲ್ಲ ಹೇಳಿದಾಗ, ಅದು ತಲೆ ಹಚ್ಕೊಂಡು ನಮ್ಮ ಸುಮಂತನೂ ಬುದ್ಧಿ ಬರೋಕ್ಕೂ ಮುಂಚೆ ಹೀಗೆ ಹಾಕ್ಕೊತಾ ಇದ್ದ ಅಂತ. ನಿಮಗೂ ಬುದ್ಧಿ ಇಲ್ವಾ ಅಂತೆಲ್ಲ ಹೇಳಿದೆ. ಆದರೆ ಸರಿ ಮಾಡ್ತೀನಿ ಅಂತೆಲ್ಲ ಹೇಳಿ ಸರಿ ಅದು ನಗ್ತಾ ಇರ್ತಾನೆ. ಸರಿ ಮಾಡಿ ನೋಡಿ ಈ ಕಡೆ ಅಜ್ಜ ಹೊರಗೆ ವಾಕ್ ಮಾಡ್ತಾ ಇರೋ ಟೈಮಿಗೆ ದೇವರಪ್ಪ ಅವರೇನಿದಾರಲ್ಲ ಬರ್ತಾರೆ. ಗೋವರ್ಧನ್ ಅವ್ರು ಬಂದು, ಅಪ್ಪ ದೇವ್ ಹೇಗಿದ್ದಾನೆ ಅಂದ. ಆರಾಮಿದ್ದಾನೆ ಕಣೋ, ನಿನ್ನೇನು ಟೆನ್ಷನ್ ತೊಗೋಬೇಡ, ಈಗಷ್ಟೇ ಮಲ್ಕೊಂಡಿದ್ದಾನೆ, ಈಗೇನು ಮಾತಾಡಿಸ್ಬೇಡ, ನೀನು ಅವ್ನಿಗೆ ಎಚ್ಚರ ಆದಮೇಲೆ ಮಾತಾಡಿಸು ಅಂತಿ. ಹೋಗು ಫಸ್ಟ್ ರಾಧಿಕಾನ ಮಾತಾಡಿಸು, ರಾಧಿಕಾ ತುಂಬ ಟೆನ್ಷನ್ ಆಗಿದೆ, ತುಂಬ ಒದ್ದಾಡ್ತಾ ಇದ್ದಾಳೆ ಒಬ್ಬಳೇ ಅಂತೆಲ್ಲ ಹೇಳಿದೆ. ಆವಾಗ ಸರಿಯಪ್ಪ ಅಂತೆಲ್ಲ ಹೋಗಿ ರಾಧಿಕಾ ಅಂತೆಲ್ಲ ಹೇಳಿ ಕರೀತಾರೆ. ರಾಧಿಕಾ ಅವರು ಏನೋ ಬುಕ್ ಎಲ್ಲ ಓದ್ತಾ ಇರ್ತಾರೆ, ಏನೋ ನೋಡ್ತಾ ಇರ್ತಾರೆ. ಆವಾಗ ತುಂಬ ಅಂದರೆ ತುಂಬ ಯಾರು ಕರೆದ್ರಲ್ಲ ಅಂತ ಅಲರ್ಟ್ ಆಗ್ತಾರೆ. ಯಾರು ಕರೆದ್ರಲ್ಲ ಅಂತ ಅಲರ್ಟ್ ಆದಾಗ ಆವಾಗ ನೆನಪಾಯ್ತಾ ಮನೆ, ಹೆಂಡತಿ, ಮಗ, ಮನೆ ಅಂತ ಇವಾಗ ನೆನಪಾಯ್ತಾ. ಇದಕ್ಕೂ ಹೆಂಡತಿ, ಮಗ, ಮನೆ ಅನ್ನೋದಕ್ಕೂ ತುಂಬ ಮುಖ್ಯವಾಗಿರೋದು ಒಂದು ಇದೆ ಅಲ್ಲ, ಅಲ್ಲೇ ಇರಬೇಕಿತ್ತು, ಯಾಕೆ ಬಂದರೆ. ಅಲ್ಲ ರಾಧಿಕಾ, ದೇವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನನಗೆ ತುಂಬ ಅಂದರೆ ತುಂಬಾ ಟೆನ್ಷನ್ ಆಗಿಬಿಡ್ತು ಅಂದ. ಹೌದು, ದೇವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಫೋನ್ ಮಾಡಿ ಹೇಳೋವರೆಗೂ ನೀವು ಈ ಕಡೆ ಮನೆ ಕಡೆ ತಲೆನೇ ಹಾಕಲಿಲ್ಲಲ್ವಾ, ಎದಕ್ಕೆ ಬಂದಿರಿ ಈಗ ಅಂತೆಲ್ಲ. ನಾನು ಒಬ್ಬಳೇ ಎಷ್ಟು ಚಡಪಡಿಸಿದ್ದೀನಿ ದೇವ್ರಿಗೆ ಈ ಥರ ಆದಾಗ, ಎಷ್ಟು ಚಡಪಡಿಸಿದ್ದೀನಿ, ಎಷ್ಟು ಇದು ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಿಮ್ಮ ಮೇಲೆ ಅಲ್ಲ ನಂಬಿಕೆ ಇಲ್ಲ ನನಗೆ. ಅಲ್ಲ ತಿಲಕ್ಕಿಂತೂ ಇನ್ನೂ ಇದು ಆಗೋಕ್ಕೂ ಮುಂಚೆ ಈ ಥರ ಸಮಸ್ಯೆ ಅಂದಾಗ ಯಾರಿಗಾದ್ರೂ ಟೆನ್ಷನ್ ಆಗುತ್ತೆ, ಆಗಿದೆ, ಮ್ಯಾನೇಜ್ ಮಾಡಿದ್ದೀನಿ ನಾನು. ನಿಮ್ಮ ಮೇಲೆ ನನಗೆ ಭರವಸೆ ಇಲ್ಲ ಅಂತಲ್ಲ, ಎಂಥ ಭರವಸೆ ಇಲ್ಲದ ಇಂಥ ಮನುಷ್ಯರು ಇದಕ್ಕೆ ಸಮಾನ, ಸಾವಿಗೆ ಸಮಾನ ಅಂತೆಲ್ಲ ಹೇಳಿಬಿಡಿದೆ. ಅದೇ ಟೈಮಿಗೆ ಅವರು ತುಂಬ ಅಂದರೆ ತುಂಬ ಬೇಜಾರಾಗಿ ಈಗ ರಾಧಿಕಾ ಈಗ ತುಂಬ ಬೇಜಾರಾಗ್ಬಿಡ್ತಾರೆ. ಅಲ್ಲಿಂದ ರಾಧಿಕಾ ಹೊರಗೆ ಹೋಗ್ಬಿಡು. ಈ ಕಡೆ ಪವಿತ್ರ ದೇವ್ ಮಲ್ಕೊಂಡಿರ್ತಾನಲ್ಲ ಅಲ್ಲಿ ಕುಂತ್ಕೊಂಡು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ತಾ ಇರ್ತಾರೆ. ಅಂದರೆ ನನ್ನ ಹೆಂಡತಿ ಈಗ ಬಸ್ಸಿಂದ ಇಳಿದು ಬರೋವರೆಗೂ ನಾನು ಈಗ ಹೋಗಲ್ಲ, ಇನ್ನು ಬಸ್ ಏರಿಸ್ತೀನಿ, ನನ್ನ ಮೇಲೆ ಏರಿಸ್ಕೊಂಡೇ ಹೋಗ್ರಿ ಅಂತೆಲ್ಲ ಹೇಳಿರ್ತಾರೆ. ಅದನ್ನೆಲ್ಲ ನೆನ್ಸ್ಕೊಂಡು ಆಳೋ ಟೈಮಿಗೆ ಅವರು ಗೋವರ್ಧನ್ ಅವ್ರು ಬಂದುಬಿಡ್ತಾರೆ. ಗೋವರ್ಧನ್ ಅವ್ರು ಬಂದು ಎದಕ್ಕಮ್ಮ ಇಲ್ಲಿ ಮಲ್ಕೊಂಡಿದ್ದಾರೆ ಅಂತೆಲ್ಲ, ಎದಕ್ಕಮ್ಮ ಅಳ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ, ಅದು ಏನಿಲ್ಲ ಮಾವ ಅಂತೆಲ್ಲ ಹೇಳ್ತಾ, ಏನಿಲ್ಲ ಅಂತ ಮಗು ಸುಳ್ಳು ಹೇಳ್ಬೇಡಮ್ಮ ಮುಂದೆ, ಇಲ್ಲ ಅಂತೆಲ್ಲ ಹೇಳಿ ಜೋರು ಅಳ್ತಾರೆ. ನನ್ನ ಮುಂದೆನೇ ಹೇಳಲ್ಲ ನಮ್ಮ ಮಗಳೇ ಅಂತೆಲ್ಲ ಹೇಳಿದಾಗ, ಇಲ್ಲ ನಾನು ಇದಕ್ಕೆ ಹೋಗಿದ್ದು, ನಾನು ಮನೆ ಬಿಟ್ಟು ಹೋಗಿದ್ದಕ್ಕೆ ಅವ್ರು ಹುಡ್ಕೊಂಬಂದರು, ನಾನು ಮನೆ ಬಿಟ್ಟು ಹೋಗಿಲ್ಲ ಅಂದರೆ ಅವ್ರು ನನ್ನ ಹುಡ್ಕೊಂಬರ್ತಿದ್ದಿಲ್ಲ, ಅವ್ರು ಹುಡ್ಕೊಂಬಂದೇ ಈ ರೀತಿ ಆಯಿತು ಅಲ್ಲ ಅಂತೆಲ್ಲ ಹೇಳ್ತಾರೆ. ಹಂಗಲ್ಲ ಮಗಳೇ, ನೀನು ಈ ಥರ ನೋಡಿಕೊಂಡ್ರೆ ಏನು ಅನ್ನಿಸ್ತದೆ ಗೊತ್ತಾ, ನನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ನನ್ನ ಹೆಂಡತಿ, ಪಾಪ ಪ್ರಜ್ಞೆಯಿಂದ ನಾನು ನೋಡ್ಕೊಂಡ್ರೆ ನನ್ನ ಹೆಂಡತಿ ಅನ್ನೋ ಭಾವನೆಯಿಂದ ನೋಡ್ತಾರೆ ಮಗಳೇ. ನೀನು ಎಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ನು ನೋಡ್ಕೊತ ಅಷ್ಟು ಬೇಗ ಗುಣ ಆಗ್ತಾನ ಅಂತೆಲ್ಲ ಹೇಳ್ದ. ಸರಿ ಮಾವ ಅಂತೆಲ್ಲ ಹೇಳ್ತಾ, ಇದು ಸಂಬಂಧ ಪ್ರೀತಿಯ ಸಂಬಂಧ ಆಗಿರಬೇಕಮ್ಮ ಅಂತೆಲ್ಲ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ. ಸರಿ ಮಾವ ಅಂತೆಲ್ಲ ಹೇಳಿ, ಚೆನ್ನಾಗಿ ನೋಡ್ಕೊಮ್ಮ, ನಿನ್ನ ಪ್ರೀತಿ ಆರೈಕೆಯಿಂದ ಅವನೆಷ್ಟು ನಿನ್ನ ಪ್ರೀತಿ ಆರೈಕೆಯಿಂದ ನೋಡ್ತೀಯ ಅಷ್ಟು ಬೇಗ ಗುಣಮುಖ ಆಗ್ತಾನ ಅಂತ. ಮಾವ ಅಂತೆಲ್ಲ ಹೇಳ್ದೆ. ನೈಟ್ ಆಗಿದೆ, ಪವಿತ್ರನ ಮಕ್ಕೊಂಡಿದ್ದೆ, ರಾತ್ರಿ 12 ಗಂಟೆ ಆಗಿದೆ. ರಾತ್ರಿ 12 ಗಂಟೆ ಅಲ್ಲ, ದೇವಿಗೆ ಚಳಿ ಆಗ್ತಾ ಇರ್ತದೆ, ಜ್ವರ ಬಂದಿರ್ತದೆ. ಪವಿತ್ರ ಕೈ ಹಿಡ್ಕೊತಾರೆ, ಚಳಿಯಾಗಿ ನಡುತ್ತೆ. ಆವಾಗ ಕೈ ಮುಟ್ಟಿ ನೋಡಿದಾಗ ಜ್ವರ ಫುಲ್ ಬಂದಿರ್ತದೆ. ದೇವ್ ಸಾರ್ ಅಂತ ಗಾಬರಿಯಾಗಿ ಹೋಗಿ
ಅದೇ ಜ್ವರ ಬಂದರೆ ಚೆಕ್ ಮಾಡಿ ಥರ್ಮೋಮೀಟರ್ ಅದು ತೊಗೊಂಬಂದು ಇಡ್ತಾಳೆ. ಆ ಥರ್ಮೋಮೀಟರ್ ಇಟ್ಟು ನೋಡಿದಾಗ ಜ್ವರ ಫುಲ್ ಇರುತ್ತೆ. ಏನು ಸರ್ ಇಷ್ಟೊಂದು ಜ್ವರ ಬಂದಿದೆ ಅಂತೆಲ್ಲ ಹೇಳ್ತಾ, ಏನು ಮಾಡಬೇಕಪ್ಪ ಏನಿಲ್ಲ, ಆವಾಗ ತಾತಗನ ಫೋನ್ ಮಾಡ್ತೀನಿ ಅಂತೆ, ತಾತಗನ ಕರ್ಕೊಂಬರ್ತೀನಿ, ಜ್ವರ ಫುಲ್ ಇದೆ. ಬೇಡ ಆಮೇಲೆ ಅದೇ ಟೈಮಿಗೆ ಮೇಡಮ್ ಹೇಳಿದಾರಲ್ಲ ಡಾಕ್ಟ್ರು 24/7 ಯಾವಾಗಾದರೂ ಎನಿ ಟೈಮ್ ಆದರೂ ನೀವು ನಂಗೆ ಫೋನ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ, ಸರಿ ಅಂತೇಳಿ ಆ ಕಾರ್ಡ್ ತೊಗೊಂಡು ಮೇಡಮ್ಗೆ ಫೋನ್ ಮಾಡ್ತಾರೆ. ಮೇಡಮ್ಗೆ ಫೋನ್ ಮಾಡಿ ಅಳ್ಕೊಂತ, ಮೇಡಮ್ ದೇವ ಸಾರ್ಗೆ ತುಂಬ ಅಂದರೆ ತುಂಬಾ ಜ್ವರ ಬಂದಿದೆ, ಏನು ಮಾಡಬೇಕು ಅಂತ ಈ ಥರ ಆದಾಗ ತುಂಬ ಅಂದರೆ ತುಂಬ ಮನುಷ್ಯ ಇದು ಮಾಡಿಬಿಡ್ತಾರ, ಗಾಬರಿ ಆಗಿ ಎದೆ ಹೊಡೆದು ಬಿಡ್ತಾರ. ಅದಕ್ಕೇನು ಸಮಸ್ಯೆ ಆಗಂಗಿಲ್ಲ, ನೀನು ಇದು ಮಾಡು, ಒದ್ದೆ ಬಟ್ಟೆಯಿಂದ ಪಟ್ಟಿ ಹಾಕು, ಸರಿ ಹೋಗುತ್ತೆ, ಪ್ಯಾನಿಕ್ ಆಗಬೇಡ ನೀನು ಅಂತೆಲ್ಲ ಹೇಳ್ತಾರೆ. ಸರಿ ಮೇಡಮ್ ಅಂತೆಲ್ಲ ಹೇಳಿ ಇಲ್ಲಿ ಒದ್ದೆ ಬಟ್ಟೆ ತರೋಣ ಅಂತ ಪವಿತ್ರ ಹೋಗಿದ್ದ. ಇಲ್ಲಿ ಈ ಕಡೆ ನಮ್ರತ ರೂಮ್ ಒಳಗೆ ಬಂದಿರ್ತಾ, ಏನೋ ಒಂದು ಫೈಲ್ ಹಿಡ್ಕೊಂಡು ಸೈನ್ ಮಾಡ್ತಿದ್ದಂತ ಬಂದಿರೋದು ನೋಡಿ. ಜ್ವರ ಬಂದಿದೆ, ದೇವ್ಗೆ ಎಷ್ಟೊಂದು ಜ್ವರ ಬಂದಿದೆ, ರೂಮ್ ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಡ್ತೀನಿ, ನಾನು ರೂಮ್ ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ದೇವ್ ಬಾಡಿ ಕೂಲಾಗಿ ಜ್ವರ ಕಡಿಮೆ ಆಗಿಬಿಡ್ತೈತೆ ಅಂಥೇಳಿ AC ಆನ್ ಮಾಡಿಬಿಡ್ತಾ. AC ಆನ್ ಮಾಡಿದಾಗ ದೇವ್ಗೆ ಇನ್ನಿಷ್ಟು ಚಳಿ ಜಾಸ್ತಿ ಆಗಿಬಿಡಿದೆ. ಇದೇ ಟೈಮಿಗೆ ಪವಿತ್ರ ಒದ್ದೆ ಬಟ್ಟೆ ತೊಗೊಂಬರಕ್ಕಂತ ಹೋಗಿರ್ತಾ, ಒದ್ದೆ ಬಟ್ಟೆ ತೊಗೊಂಬರ್ತಾ. ಪವಿತ್ರ ನೋಡ್ಬಿಡ್ತಾರೆ. ಪವಿತ್ರ ನೋಡಿ ಟೆಂಪ್ರೇಚರ್ ಏನು ಮೇಡಮ್ ಅದು ಅಂತೆಲ್ಲ ಹೇಳ್ತಾ, ಏನು ದೇವ್ಗೆ ಜ್ವರ ಜಾಸ್ತಿ ಬಂದಿದೆ, ರೂಮ್ ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಜ್ವರ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಬಾಡಿ ಟೆಂಪ್ರೇಚರ್ ಅಂತ. ಎಷ್ಟು ದಡ್ಡತನ ಅಂತೆಲ್ಲ ಬೇಡ, ಇಲ್ಲಿ ದೇವ್ಸಾರ್ಗೆ ಹುಷಾರಿಲ್ಲ, ಇಲ್ಲಿ ಮಾತಾಡೋದು ಬೇಡ ಅಂತ ಕೈ ಹಿಡ್ದೆ ಎಳ್ಕೊಂಡು ಹೊರಗೆ ಬಿಡ್ತಾ. ಏನೇ ಕೈ ಬಿಡೆ ನಂದು ನನ್ನ ಕೈ ಹಿಡಿತೀಯ, ನನ್ನನ್ನೇ ಮನೆಯಿಂದ ಹೊರಗೆ ಹಾಕ್ತೀಯ ಅಂತೆಲ್ಲ ಹೇಳಿದಾಗ ಅವಾಗ ಕೇಳಲ್ಲ. ಅದೇ ಟೈಮಿಗೆ ನನ್ನೇ ಮನೆಯಿಂದ ಆಚೆ ಹಾಕ್ತೀಯ ಅಂತ ಅಲ್ಲಿ ರೂಮಲ್ಲಿ AC ಆಗಿ ತೋರಿಸಿದ್ದು ನಿನ್ನ ದಡ್ಡತನ, ಏನೇ ನನ್ನನ್ನೇ ದಡ್ಡಿ ಅಂತೀಯ, ನನ್ನೇ ದಡ್ಡತನ ಅಂತೀಯ ಅಂತೆಲ್ಲ ಹೇಳ್ತಾ. ಜ್ವರ ಬಂದಾಗ ಡಾಕ್ಟ್ರ್ ಹೇಳಿದ್ದು ಒದ್ದೆ ಬಟ್ಟೆದು ಪಟ್ಟಿ ಹಾಕಕ್ಕೆ, ನೀವು ಹೇಳಿದ್ದು ರೂಮ್ ಟೆಂಪ್ರೇಚರ್ AC ಜಾಸ್ತಿ ಮಾಡಿರ ಅಂತ. ಎದಕ್ಕೆ ಅರಸ್ತಾ ಇದೆಯಾ ಅಂತೆಲ್ಲ ಪವಿತ್ರ ಹಾಗೆ ಹೊಡಿಯಾಕ ನಮ್ರತ ಕೈ ಎತ್ತಿಬಿಡ್ತಾ. ನಮ್ರತ ಕೈ ಎತ್ತಿದಾಗ ಪವಿತ್ರಾಗೆ ಕೈ ಹಿಡ್ಕೊಂಡ್ಬಿಟ್ರೆ ಇವರಿಬ್ಬರು ಜಗಳ ನಡೀತಾ ನನಗೆ ಬುದ್ಧಿ ಹೇಳ್ತೀಯಾ, ನನಗೆ ದಡ್ಡತನ ಅಂತ ಹೇಳ್ತೀಯಾ ನೀನು, ನಿನ್ನದೇನೇ ಇದ್ದರೂ ನಿನ್ನ ಬುದ್ಧಿವಂತಿಕೆ ನಿನ್ನ ಹತ್ರನೇ ಇಟ್ಕೊ, ನನಗೆ ಗೊತ್ತು ದೇವನ ಹೆಂಗೆ ಕೇರ್ ಮಾಡಬೇಕು ಅಂತೆಲ್ಲ ಹೇಳಿ ಕೈ ಎತ್ತಿದಾಗ ಪವಿತ್ರ ಕೈ ಹಿಡ್ಕೊಂಡು ಕೂಡಲೇ ಇವರಿಬ್ಬರು ಜಗಳ ಆಡ್ತಾ ಇರೋದು. ಇಲ್ಲಿ ಅಜ್ಜ ಇರ್ತಾರಲ್ಲ, ಅಜ್ಜ ನೋಡಿರ್ತಾರೆ, ಏನೋ ಗಲಾಟೆ ಆಗ್ತಾ ಇದೆ ಅಲ್ಲ ಅಂತೆಲ್ಲ. ಅಜ್ಜ ಇಲ್ಲಿ ಬಂದು ಏನು ನಡೀತಾ ಇದೆ ಅಲ್ಲಿ ಅಂತ ಅಜ್ಜ ಕೇಳಿದಾಗ ತಾತ ಏನಿಲ್ಲ, ಅದು ದೇವ್ಸಾರ್ಗೆ ಜ್ವರ ಬಂದಿದೆ ಅಲ್ಲ ಅಂತೆಲ್ಲ ಹೇಳ್ದೆ. ಹೌದಾ ಸರಿ ಅಂತ ಹೇಳಿ ತಾತ ಹೇಳ್ತಾರೆ, ಇಲ್ಲ ನಮ್ರತ ಮೇಡಮು ನಾನು ನೋಡ್ಕೊತೀನಿ ಅಂತ ಹೇಳಿದೆ. ಬೇಡ ಕಣಮ್ಮ ನಮ್ರತ, ಪವಿತ್ರ ನೋಡ್ಕೊಂತ. ಅಲ್ಲ ತಾತ, ನಾನು ನಿಮ್ಮ ಮೊಮ್ಮಗಳೇ ಅಲ್ವಾ, ನಾನು ನಿಮ್ಮ ಗ್ರ್ಯಾಂಡ್ ಡಾಟರ್ ಅಲ್ವಾ ಅಂತ. ಗೊತ್ತು ಮಗಳೇ, ನನಗೆ ನೆನಪಿದೆ, ಯಾಕಂದರೆ ಪವಿತ್ರ ಈಗ ಬಂದಿದ್ದಾಳಲ್ಲ, ಹೊಸ ಮೊಮ್ಮಗಳಲ್ವಾ, ಪವಿತ್ರಾಗೂ ನಾವು ಈ ಮನೆಯಲ್ಲಿ ಜಾಗ ಮಾಡಿ ಕೊಡಬೇಕಲ್ವಾ, ಹಂಗಾಗಿ ಪವಿತ್ರಾಗೂ ಸ್ವಲ್ಪ ಈ ಮನೆಯಲ್ಲಿ ಎಲ್ಲ ಅಟ್ಮಾಸ್ಫಿಯರ್ ಸೆಟ್ ಆಗೋವರೆಗೂ ಪವಿತ್ರಾಗ ಪ್ರಿಯಾರಿಟಿ ಇರುತ್ತೆ ಅಂತ. ಆಯ್ತು, ನೆಕ್ಸ್ಟ್ ಎಪಿಸೋಡಲ್ಲಿ ದೇವ್ಗೆ ಆಕ್ಸಿಡೆಂಟ್ ಆಗಿರೋ ವಿಡಿಯೋ ಇವಳಿಗೆ ಸಿಕ್ಕಿರ್ತೈತೆ. ನಮ್ರತಾಗ ಯಾರು ಕಳಿಸಿರ್ತಾರೆ ಅಂತ ಗೊತ್ತಿರಲ್ಲ, ವಿಡಿಯೋ ಸಸ್ಪೆನ್ಸ್ ಇಟ್ಟಿದೆ, ಅದನ್ನು ವೀಡಿಯೋ ನೋಡ್ತಾ ಇರ್ತಾಳೆ. ಅದೇ ಟೈಮಿಗೆ ರಾಧಿಕಾ ಅವ್ರು ಬಂದು ಶೋಲ್ಡರ್ ಮೇಲೆ ಕೈ ಇಟ್ಟು ಅದೆಲ್ಲ ಮಾಮ್ ರೈಟ್ ನಾವು ನೀವು ಬೇಡ ಇವಾಗ ಸರಿರಿ ಇದು ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ರಾಧಿಕಾ ಇರ್ತಾರೆ ಬೆನ್ನಿಂದ. ರಾಧಿಕಾ ಇರೋದು ನೋಡಿ ತುಂಬ ಅಂದರೆ ತುಂಬ ಪ್ಯಾನಿಕ್ ಆಗಿಬಿಡ್ತಲ್ಲ. ಈ ವಿಡಿಯೋ ನೋಡ್ಬಿಟ್ಲ, ಅತ್ತೆ ನನ್ನ ಕತೆ ಮುಗೀತು, ನನ್ನ ಚಾಪ್ಟರ್ ಕ್ಲೋಸು, ನನ್ನ ಡ್ರಾಮಾ ಎಲ್ಲ ಮುಗೀತು ಇಲ್ಲಿಗೆ ಅಂತೆಲ್ಲ ಹೇಳ್ತಾ. ಅದು ಏನು ನಂಬರ್ತ ಅಂತೆಲ್ಲ ಹೇಳಿ ಮೊಬೈಲ್ನ ನೋಡ್ತಾರೆ. ಅದು ಇವರು ನೋಡಿರ್ತಾರೋ ನೋಡಿಲ್ಲ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಇವತ್ತಿನ ಎಪಿಸೋಡ್. ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿಬಿಟ್ಟಿದೆ. ಇದು ಕೂಡ ನಮ್ರತನ ಕೈ ಏನಂತ ಗೊತ್ತಾಗುತ್ತೆ.